ನಾನು ಎಲೆಕ್ಷನ್ಗೆ ಟಿಕೆಟ್ಗೆ 2 ಲಕ್ಷ ಕಲೆಕ್ಟ್ ಮಾಡಿದ್ದೆ. 22 ಕೋಟಿ ಬಂದಿತ್ತು. ಆ ದುಡ್ಡಲ್ಲಿ ಒಂದಷ್ಟು ಬಿಲ್ಗಿಲೆಲ್ಲ ಕೊಟ್ಟೆ. ಇನ್ನೂ ಒಂದು ಸಣ್ಣ ಪಣ್ಣನ್ನು ಕೊಡೋದಿದೆ. ಫ್ಲೈಟ್ ಅವ್ರಿಗೆಲ್ಲ ಕಂಪ್ನಿಗಳ ಚಾರ್ಜ್ ಎಲ್ಲ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಎಲ್ಲರೂ ಕೊಡಬೇಕು, ಎಲ್ಲ ಕೊಡೋದಿದೆ. ಈಗ ಪಾರ್ಲಿಮೆಂಟ್ ಒಂದಷ್ಟು ಕಲೆಕ್ಟ್ ಮಾಡುವಂತಂದ್ರೆ AICC ಬೇಡ ಅಂತ ಹೇಳ್ಬಿಟ್ರು. ಈಗ ಯಾರು ಕೊಡ್ತಾ ಇಲ್ಲ. ಈಗ ಇವತ್ತು ಸಂಬಳ ಕೊಡಕ್ಕೆ ಇಸ್ಕೊತಾ ಇದ್ದೀನಿ. CM ಸೇನೆ ಕೊಟ್ಟರೆ ಸಂಬಳ ಕೊಡೋಕ್ಕೆ ಕಾಸಿಲ್ಲ ನನಗೆ. 25 ಸಾವಿರ MLAಗಳನ್ನ ಕೊಡಬೇಕು ಅಂತ ಹೇಳಿದ್ದೀನಿ. ಇಂಥ ಪರಿಸ್ಥಿತಿ ಇರ್ಬೇಕಾದ್ರೆ AICC ದುಡ್ಡಲ್ಲಿ ಇರ್ಬೇಕಾದ್ರೆ 290 ಕೋಟಿಯಷ್ಟು ದುಡ್ಡನ್ನ ಇನ್ಕಮ್ ಟ್ಯಾಕ್ಸ್ ಕೇಳಿ ಸೀಸ್ ಮಾಡಿಸ್ಬಿಟ್ಟು ಕೊನೆಗೆ ಟ್ರಿಬ್ಯುನಲ್ಗೆ ಹೋದ್ರೆ ಅಲ್ಲೂ ನಮ್ಗೆ ಇರಲಿಲ್ಲ, ಕೋರ್ಟ್ ಹೋದ್ರೂ ಇರಲಿಲ್ಲ ಅಂತಂದ್ರೆ ಈ ದೇಶದಲ್ಲಿ ನ್ಯಾಯ ಎಲ್ಲಿ ಕೇಳಬೇಕು ಅಂತ. ನಮ್ದೇನಾದ್ರು ಒಂದು ಬಿಸ್ನೆಸ್ ಸಂಸ್ಥೆನೆ, ಇದು ಸೋಷಿಯಲ್ ಸೆಟಪ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಕೆಲಸ ಮಾಡ್ತಿದೆ. ನಾವೇನು ಬಿಸ್ನೆಸ್, ನಾವು ದೇಣಿಗೆ ಇದ್ದಂಥ ದುಡ್ಡು ಜನ ಕೊಟ್ಟಿದ್ದಾರೆ. ನಮ್ಗೇನು ಸಾವಿರಾರು ಕೋಟಿ ರೂಪಾಯಿ ಬಾಂಡ್ ಇದೆ, ನಮ್ಗೇನು ಕೊಟ್ಟಿಲ್ಲ. ನಾವು ಕೊಟ್ಟಿರೋದು ಒಂದು 15%. ನಮ್ಗೆ ಬಂದಿರೋ ಬಾಂಡು 11%. ಅವ್ರಿಗೆ BJP-ಅವ್ರಿಗೆ 57% ಕೊಟ್ಟವ್ರೆ. ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಬೇರೆ ಬೇರೆ ಪೇಪರ್ಗಳೆಲ್ಲ ಯಾರು ಯಶಸ್ಸು ಕೊಟ್ಟವ್ರೆ ಅಂತ ಕಂಪ್ಲೀಟ್ ಲಿಸ್ಟ್ ಎಲ್ಲ ಬಂದಿದೆ. ಕೋರ್ಟ್ ಅವರು ಅದನ್ನ ಸ್ಕ್ರಾಪ್ ಮಾಡಿದ್ದಾರೆ. ಹೆಂಗೆ ನಿಮ್ಗೆ ನಮ್ಗೆ ಸಂಬಂಧ ಹೆಂಗೆ ಇಟ್ಕೊಡೋದು, ನಿಮ್ ಬಿಲ್ ಹೆಂಗ್ ಕೊಡೋದು, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಹೆಂಗ್ ಕೊಡೋದು? ನಾನು ಯಾರೋ ನಮ್ಮ ಪ್ರೆಸ್ ಸೆಕ್ರೆಟರಿಗಳಿಗೆ ತಗೊಂಡ್ರಪ್ಪ, ಸ್ವಲ್ಪ ಕೊಟೇಶನ್ ತಗೊಂಡ್ರೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಕೊಡುವ, ಬ್ಲಾಕ್ ಮಾಡುವ. ಸರ್ಕಾರ ಇದೆ, ಸರ್ಕಾರದಲ್ಲಿರೋ ಸರ್ಕಾರ ಎಲೆಕ್ಷನ್ ಬೇರೆ ಟೈಮಲ್ಲಿ ಕೊಡ್ತೀವಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್. ಈಗ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಪಾರ್ಟಿಯಿಂದ ಕೊಡಬೇಕು. ಏನೋ 4 ದಿನ ಕೊಡುವ ನೋಡ್ರಪ್ಪ ಅಂತೇಳಿ ತೆಗೆದುಕೊಂಡು ಬಂದ್ರೆ ಅದನ್ನೆಲ್ಲ ಸೀಸ್ ಮಾಡಿದ್ರೆ ಹೆಂಗೆ ಎಲೆಕ್ಷನ್ ಮಾಡೋದು? ತಾವು ದಯವಿಟ್ಟು ತಗೋಬೇಕು. ಈಗ ಕಾಂಗ್ರೆಸ್ ಆಫೀಸು, ಸಂಬಳ, ಸಾರಿಗೆ, ಬಿಲ್ಡಿಂಗ್ ಮೇಂಟೆನೆನ್ಸು ಎಲ್ಲ ಕಂಪ್ಲೀಟ್. ಎಲ್ಲಿ ಯಾವ ರೀತಿ ನಾವು ಮಾಡಬೇಕು